ಮೇಡಮ್ ಹೌದು ಮೇಡಮ್, ಎಲೆಕೋಸು. ಇದು 2.5 ತಿಂಗಳು ಬೆಳೆ. ನಾವು ಈಗ 2.5 ತಿಂಗಳು ಬೆಳೆ ಮಾಡಿ ಈಗ ಮಾರಾಟ ಮಾಡಿದ್ದೀವಿ. ಇಷ್ಟು ಒಂದು ಎಕರೆ ಬೆಲೆ 2.5 ಲಕ್ಷಕ್ಕೆ ಮಾರಾಟ ಮಾಡಿದ್ದೀವಿ ಮೇಡಮ್. 2.5 ಲಕ್ಷಕ್ಕೆ. ಇದಷ್ಟೇ ಮೇಡಮ್, 1 ಎಕರೆ ಇದೆ ಈಗ ಕೋಸಿರೋದು. ಬೇರೆ ಈ ಥರದ್ದು 1 ಎಕರೆಯಲ್ಲಿ ಒಂದು 6 ಲಾರಿ ಬರುತ್ತೆ ಮೇಡಮ್. ಚೆನ್ನಾಗಿ ಬೆಳೆ ಆಗಿದೆ. 1 ಎಕರೆಗೆ ಒಂದು 5ರಿಂದ 6 ಲಾರಿ ಬರುತ್ತೆ ಮೇಡಮ್. ಇದು ಚೆನ್ನಾಗಿದೆ ಮೇಡಮ್. ಇದು ಮೆಡ್ರಾಸ್ಗೆ ಹೋಗುತ್ತೆ, ಹೈದ್ರಾಬಾದ್ಗೆ ಹೋಗುತ್ತೆ, ಇಲ್ಲಿಂದ ಪುಣೆಗೆ ಹೋಗುತ್ತೆ. ಸುಮಾರು ಎಲ್ಲ ಹೊರ ರಾಜ್ಯಗಳಿಗೂ ನಾವು ಇಲ್ಲಿಂದ ಕಳಿಸ್ತೀವಿ ಮೇಡಮ್. ಇದು ಹೌದು ಮೇಡಮ್, ಬೆಂಗಳೂರಿಗೂ ನಮ್ಗೆ ಹತ್ತಿರದಲ್ಲಿ APMC ಅಂದರೆ ಈಗ ಚಿಕ್ಕಬಳ್ಳಾಪುರ ಇದೆ, ಬೆಂಗಳೂರಿದೆ, ಅಲ್ಲಿಗೂ ಕಳಿಸ್ತೀವಿ. ಯಾವ ಥರ ಅನುಕೂಲ ಇರುತ್ತೋ ಆ ಥರ ಮಾರ್ಕೆಟಿಂಗ್ ಮಾಡ್ತೀವಿ ನಾವು. ಒಂದೇ ಅಂತೇನಿಲ್ಲ, ಎಲ್ಲ ಕಡೆಗೂ ನಾವು ಇಲ್ಲಿಂದ ತರಕಾರಿ ಕಳಿಸ್ತೀವಿ. ಆಮೇಲೆ ಪ್ರತಿನಿತ್ಯ ಬೆಂಗಳೂರು ಜನ ತಿನ್ನೋದು ಇದೇ ತರಕಾರಿನ. ಅವ್ರಿಗೆ ಸುಮಾರು ಜನಕ್ಕೆ ಬೆಂಗಳೂರಿಗೆ ಗೊತ್ತಿಲ್ಲ ಎಲ್ಲಿಂದ ತರಕಾರಿ ಬರುತ್ತೆ ಅಂತ. ಇವತ್ತು ಈ ಮಾಧ್ಯಮದ ಮುಖಾಂತರ ಇವರು ನಮ್ಗೆ ತುಂಬ ರೈತರು ಹೊಲಕ್ಕೆ ಬಂದು ಇವತ್ತು ತೋರಿಸ್ತಾ ಇದ್ದಾರೆ ನಮ್ಮ ಗ್ಯಾರಂಟಿ ನ್ಯೂಸ್ ಕಡೆಯಿಂದ. ನಾವು ಅದಕ್ಕೆ ಧನ್ಯವಾದಗಳನ್ನ ಹೇಳ್ತೀವಿ ಕೂಡ. ಅಲ್ಲ ಸರ್, ತೋರ್ಸೋದಲ್ಲ, ಈ ಒಂದು ಸ್ವಾಧೀನ ಪ್ರಕ್ರಿಯೆ ಕೈ ಬಿಡಬೇಕು. ಯಾಕೆ ಅಂದರೆ ರೈತರ ಜೀವನ ಹೆಂಗ್ ನಡೀತಾ ಇದೆ ಈ ಭೂಮಿ ಮೇಲೆ ಅಂತ ತೋರಿಸೋದಕ್ಕೆ ಒಂದು ರಿಯಾಲಿಟಿ ಚೆಕ್ಗೆ ಬಂದಿರೋದು ಸರ್. ಇದಕ್ಕೆ ಬೆಲೆ ಕೊಟ್ಟು ಸರ್ಕಾರ ಇದನ್ನ ಕೈ ಬಿಟ್ಟು ಇದನ್ನ ಹಸಿರು ವಲಯ ಮಾಡ್ತಾರೋ ಏನು ಮಾಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ಆದರೆ ರೈತರಿಗೆ ಉಳಿಸ್ಬೇಕಷ್ಟೇ ಜಮೀನ. ಏನಾದರೂ ಮಾಡ್ಕೊಳ್ಳಿ, ನಮ್ಗೆ ಅದ್ರ ಸಮಸ್ಯೆ. ಹಸಿರು ವಲಯ ಮಾಡ್ತಾರ ನಮ್ಗೆ ಇನ್ನೂ ಅನುಕೂಲ. ಹಸಿರು ವಲಯ ಮಾಡಿದ್ರೆ ಅದರಲ್ಲಿ ಏನೇನಿದೆ ಪ್ರತಿಯೊಂದು ನಮ್ಗೆ ಗೊತ್ತಿದೆ, ಅದರ ಮಾಹಿತಿ. ಹಸಿರು ವಲಯದ ಕೆಲವೊಂದು ನಿಬಂಧನೆಗಳೇನು ಪ್ರತಿಯೊಂದು ಗೊತ್ತಿದೆ. ಮಾಡಲಿ, ಖಂಡಿತ ನಮ್ಗೆ ಸಂತೋಷ ಇದೆ. ಹಸಿರು ವಲಯ ಮಾಡಿದ್ರೆ ಮಾಡೋದಾದ್ರೆ ಖಂಡಿತ ಮಾಡಲಿ. ನಮ್ಮ ಭೂ ಸ್ವಾಧೀನ ಕೈ ಬಿಡಲಿ ಅಷ್ಟೇ ಒಟ್ಟಿನಲ್ಲಿ. ಸರ್, ಬೀನ್ಸು ಇನ್ನು ಇದು ಇನ್ನೇನು ಬಂದಿದೆ ಸರ್ ಫಸಲು? ಈಗ ಕೀಳ್ತೀರಾ? ಇದು ಒಂದು ಅರ್ಧ ಫಸಲಾಗಿದೆ. ಸೊ ಹೆಂಗಿದೆ ಸರ್ ಇದು? ಕೆಜಿನ ಬಾಕ್ಸ? ನೀವು ಹೆಂಗೆ ಇದು ಮಾರೋದು? ಮೇಡಮ್, ಇದು ನಮ್ಮದು ಹುರುಳಿಕಾಯಿ ಇದು ಕೆಜಿ 60 ರೂಪಾಯಿ ಹೋಗುತ್ತೆ. ನಾವು ಒಂದು ಸತಿ ಕೀಳ್ಬೇಕಂತಂದ್ರೆ 2.5 ಟನ್ 2.5 ಟನ್ನು 3 ಟನ್ ಆಗುತ್ತೆ. 3/4 ಎಕರೆ ಬಯಲಿದು. ಸುಮಾರು ಒಂದು 10 ಸತಿ 12 ಸತಿ ಕೀಳ್ತೀವಿ. 12 ಟ್ರಿಪ್. ಪೊಲ್ಲಹಳ್ಳಿ ಅಂತ ಹೇಳ್ಬಿಟ್ಟು. ನಮ್ಮ ಹೆಸರು ಮುನ್ರಾಜ್ ಅಂತ ಹೇಳ್ಬಿಟ್ಟು. ಸರ್ವೆ ನಂಬರು ಇದು 23 ಇದು. ಓಕೆ. ಏನು ಬೆಳೆಯಲ್ಲ ಅಂದ್ರು ಚೆನ್ನಾಗಿ ಬೆಳೆದಿದ್ದೀರಾ ಬೀನ್ಸಾ? ಮೇಡಮ್, ಇದು ಚೆನ್ನಾವು ನಾವು ಬೆಳೆದ್ರಲ್ಲಿ ಚೆನ್ನಾಗಿ ಒಳ್ಳೆ ಫಸಲು ಬೆಳಿತೀವಿ. ನಾವು ಒಳ್ಳೆ ಹೈಯೆಸ್ಟ್ ರೇಟು ಬೆಳಿತೀವಿ. ನಾವು ಚಿಕ್ಕಬಳ್ಳಾಪುರಕ್ಕೆ ಹಾಕ್ತೀವಿ. ಚಿಕ್ಕಬಳ್ಳಾಪುರ APMC ಮಾರ್ಕೆಟು ಒಳ್ಳೆ ಇಳುವರಿನೂ ಬರ್ತೈತೆ. ಸುಮಾರು ಇವಕ್ಕೆ ಒಂದು 4.5 ಲಕ್ಷ 5 ಲಕ್ಷ ಆಗಿದೆ ಇದರಲ್ಲಿ. 4.5 ಲಕ್ಷ 5 ಲಕ್ಷ ನೋಡಿ. ಇಂಥ ಭೂಮಿನ ಕೊಡಬೇಕು, ಇಂಥ ಭೂಮಿನ ಕೊಡಬೇಕು. ನೋಡಿ ಬೀನ್ಸ್ ನೋಡಿ ಖುಷಿ ಆಗಲ್ವ ಇದನ್ನೆಲ್ಲ ನೋಡಿದಾಗ? ಇಂಥ ಭೂಮಿನ ಕೊಡಬೇಕು ಅಂದರೆ ಯಾವ ರೈತರಿಗಾದರೂ ಹೊಟ್ಟೆ ಉರಿ ಅಲ್ವಾ? ನಮ್ಮ ಹೋರಾಟವನ್ನು ಮತ್ತು ನಮ್ಮ ನೋವನ್ನು ಇಡೀ ಪ್ರಪಂಚಕ್ಕೆ ತೋರಿಸೋದಕ್ಕೆ ನೀವು ಇಲ್ಲಿಗೆ ಬಂದಿದ್ದೀರಾ. ಅದಕ್ಕೋಸ್ಕರ ನಮಗೆ ಸಣ್ಣ ಕಾಣಿಕೆ. ಥ್ಯಾಂಕ್ ಯು. ಸರ್ಕಾರಕ್ಕೆ ನಿಮ್ಮ ಒಂದು ಕೂಗು ಕೇಳಿ ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆನ ಕೈ ಬಿಡಲಿ, ನಿಮ್ಮ ಭೂಮಿ ನಿಮಗೆ ಸಿಗಲಿ ಅನ್ನೋದೇ ನಮ್ಮ ಗ್ಯಾರಂಟಿ ಆರೈಕೆ. ಅದಾದರೆ ನಮಗೆ ಇದಕ್ಕಿಂತ ಜಾಸ್ತಿ ಖುಷಿಯಾಗಿದೆ. ಸರ್, ಯಾವ್ರಿದು? ಇದು ಮಟ್ಬರ್ಲೆಮ್ಮ. ಮಟ್ಬರ್ಲಲ್ಲೂ ಈಗ ಭೂಮಿ ಸ್ವಾಧೀನ ಪಡಿಸ್ಕೊತಾವ್ರ? ಸ್ವಾಧೀನ ಪಡಿಸ್ಕೊಂತೀರಂತೆ. ಒಟ್ಟು 186 ಎಕರೆನ ಈಗ ಸ್ವಾಧೀನಕ್ಕೆ ತಗೊಂಡವ್ರೆ. ಇನ್ನು ಉಳಿದಿದ್ದು ಹಂಗೆ ಇದೆ. ಫಸ್ಟ್ ಫೇಸು ಸೆಕೆಂಡ್ ಫೇಸು ಈಗ 3 ಸಾರಿ ಆಗ್ಬಿಟ್ಟದೆ ನಮ್ಮ ಚನ್ನರಾಯಪಟ್ಟಣ ಹೋಬಳಿ ಒಳಗೆ. ಇದು 4ನೇ ಸಾರಿ.
ಅದಕ್ಕೋಸ್ಕರಾಗಿ ಈಗ ನಾವು ಹೋರಾಟ ಮಾಡ್ತಾಯಿದ್ವಿ, ನಾವು ಸ್ಟ್ರೈಕ್ ಮಾಡ್ತೀವಿ. ಕೃಷಿ ಏನ್ ನಿಮ್ದು? ಕೃಷಿ ನಾವು ರೇಷ್ಮೆ ಬೆಳಿತೀವಿ, ಹೈನುಗಾರಿಕೆ ಹಾಲು ಕರಿತೀವಿ, ತಿರ್ಗಿ ಆಮೇಲೆ ಆಲೂಗಡ್ಡೆ ಬೆಳಿತೀವಿ, ತರಕಾರಿಗಳೆಲ್ಲ ಹಣ್ಣು ತರಕಾರಿಗಳೆಲ್ಲ ಬೆಳಿತೀವಿ ನಾವು. ಇದೆಲ್ಲ ವ್ಯವಸಾಯ ಮಾಡೋಂಥ ಜನ ನಮ್ಮೂರಲ್ಲಿ ಒಂದು 120-130 ಕುಟುಂಬಗಳಿವೆ. ಆ 130 ಕುಟುಂಬಗಳು ಎಲ್ಲರೂ ವ್ಯವಸಾಯ ನಂಬಿ ಜೀವನ ಮಾಡೋಂತಾರೆ. ಯಾವಾಗಲೂ ನಾವು ವ್ಯವಸಾಯನೇ ಮಾಡೋದು, ನಿರಂತರವಾಗಿ ವ್ಯವಸಾಯ ಮಾಡ್ತೀವಿ. ಈಗ ಭೂಮಿ ಕೊಡಕ್ಕೆ ನಿಮ್ದು ಒಪ್ಪಿಗೆ ಇದೆಯಾ? ಭೂಮಿ ಕೊಡೋಕೆ ಇಡೀ ನಮ್ಮೂರೊಳಗೆ ಯಾರಿಗೂ ಒಪ್ಪಿಗೆ ಇಲ್ಲ, ಅಂತೆ ಒಂದಿಷ್ಟು ಜನರದು ಯಾರ್ದು ಇಲ್ಲ. ಯಾರ್ದಾನು ಇದ್ದರೆ ದುಡ್ಡು ಇಸ್ಕೊಂಡು ಯಾರೂ ಆ ಥರ ಮಾಡಿಲ್ಲ ನಮ್ಮೂರಲ್ಲಿ. ಯಾರ್ದಾದ್ರೂ ಆ ಥರ ಇದ್ದರೆ ಯಾರೂ ಮಾಡಿಲ್ಲ. ಬ್ಯಾಂಕಲ್ಲಿ ನಾವೇ ಲೋನ್ ಕೊಡಿಸ್ತೀವಿ, ನಾವು ಕಟ್ಟಿಸ್ಕೊಂತೀವಿ, ನಮ್ಮ ಕೈಗೆ ಆಗ್ತದೆ. ಯಾರೂ ಆ ಥರ ಮಾಡಿಲ್ಲ. ಈಗೇನೋ ಗ್ರೀನ್ ಝೋನ್ ಮಾಡ್ತಾರಂತೆ, ಹಸಿರು ವಲಯ ಅದು ಹಸಿರು ವಲಯ ಮಾಡಿದ್ರೆ ನಮ್ಗೇನು ಬೆಳೆ ಬೆಳ್ಕೊಳಕ್ಕೇನು ನಷ್ಟ ಇಲ್ಲಲ್ಲ, ಏನ್ ನಷ್ಟ ಇಲ್ಲ. ಏನು ತೊಂದರೆ ಆಗಲ್ಲಲ್ಲ. ಗ್ರೀನ್ ಝೋನೇ ಮಾಡಲಿ ಬಿಡ್ರಿ, ನಮ್ಗೇನು ತೊಂದರೆ ಆಗ್ತದೆ. ನಾವು ಬೆಳೆ ಇಕ್ಕೋದಕ್ಕೆ ಬೆಳೆ ತೆಗೆಯೋದಕ್ಕೆ ಏನು ತೊಂದರೆ ಇಲ್ಲಲ್ಲ. ಅಲ್ಲ ಒಂದಿಷ್ಟು ಜನ ಒಂದು ಏನಿಲ್ಲ ಅಂದ್ರೆ ಒಂದು 70% ಜನ ಕೊಟ್ಟವ್ರೆ ಭೂ ಸ್ವಾಧೀನಕ್ಕೆ ಅಂತ ಹೇಳ್ತಾವ್ರಲ್ಲ ಈಗ. ಯಾವುದೂ ಇಲ್ಲ, ಸುಮ್ಮನೆ ಅವ್ರು ಹೇಳೋಂಥದ್ದು. ಅವ್ರ ಹತ್ರ ಏನನ್ನು KDBಗ ನಾವು ನಮ್ಮೂರ ಹತ್ರ 150 ಎಕರೆಗೂ ನಾವು ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ. ನಮ್ಮೂರಾಗ ಯಾರು ಕೊಡೋರು ಯಾರು ಇಲ್ಲ ಅಂತ ಅವರು ಸುಳ್ಳು ಕಲ್ಪನೆ ಮಾಡೋದಕ್ಕೆ ಹೇಳೋದಕ್ಕೆ ನಾವು ಹೊಣೆಗಾರಲ್ಲ. ಒಗ್ಗಟ್ಟಿದೆಯಾ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಒಗ್ಗಟ್ಟಿದೆ. ಹಿಂದೆ ಒಂದ್ಸಾರಿ ಒಬ್ಬ ಶಾಸಕರು ಬಂದು ನಮ್ಮೂರ ಹತ್ರ ಜಮೀನು ಮಾಡಿದಾಗ ಹೆಂಗಸ್ರೆಲ್ಲ ಪರಕೆಗಳು ತಗೊಂಡು ಹಿಂದೆ ಬಿದ್ರು. ಅದೇ ಟೈಪಲ್ಲೇ ಆತದ ಈ ಸಾರಿ KDB ಯಾರು ನಮ್ಮ ಭೂಮಿಗೆ ಬಂದರೆ ಹೆಂಗಸ್ರು ಪರಕೆ ತಕ್ಕಂಡು ಹಿಂದೆ ಬೀಳ್ತಾರೆ. ಬಿಡಲ್ಲ, ಭೂಮಿ ಅಂತೂ ಬಿಡಲ್ಲ. ಯಾಕೆ ಬಿಡ್ಬೇಕು ನಾವು? ಎಲ್ಲೋ ಹುಟ್ಟಿರೋ ಯಾವುದೋ ದೇಶದಾಗ ಹುಟ್ಟಿರೋರ್ಕ ಭೂಮಿ ಬೇಕಿಲ್ಲಿ. ನಾವಿಲ್ಲಿ ಬೆಂಗಳೂರು ಪಕ್ಕದಾಗ ಕರ್ನಾಟಕ ರಾಜಧಾನಿ ಪಕ್ಕದಾಗ ಇರೋರ್ಗೆ ನಮಗೆ ಭೂಮಿ ಬೇಡ ಅಂದಮೇಲೆ ನಮ್ಗಿಲ್ದಿದ್ದ ಭೂಮಿ ಅವ್ರಿಗೇನಕ್ಕೆ ಬೇಕು? ಮಂತ್ರಿಗಳದ್ದು ಅವ್ರದ್ದು ಇವ್ರದ್ದು 1000 ಎಕರೆ ಭೂಮಿ ಇದೆ, ಅವ್ರದ್ರ ಕೊಡ್ಲಿ ಬಿಡ್ರಿ. ಇಲ್ಲ MS ರಾಮಯ್ಯನವ್ರದ್ದು ಏರ್ಪೋರ್ಟ್ ಪಕ್ಕನೇ 1000 ಎಕರೆ ಇದೆ, ಕೊಡ್ಲಿ. ತಾಕತ್ತಿದ್ರೆ ಅವ್ರ ಹತ್ರ ತಗೊಂಡ್ಲಿ. ಇಲ್ಲ KC ರಾಮಯ್ಯನವ್ರ ಜಮೀನಿದೆ ಕುಂದಾಣ ಹೋಬಳಿ ಒಳಗೆ 1000 ಎಕರೆ ತಗೊಂಡ್ಲಿ. ಇಲ್ಲ KH ಮುನಿಯಪ್ಪಂದ ಇದೆ, ಅವ್ರದ್ದೇ ತಗೊಂಡ್ಲಿ. ಯಾರವರು? KH ಮುನಿಯಪ್ಪನ MLA, ಈಗ ಉಸ್ತುವಾರಿ ಸಚಿವರದ್ದು ಅವ್ರದ್ದೇ ಇದೆಲ್ಲ. ಇದಾರ ಅವರು? ಶಿಡ್ಲಘಟ್ಟ ತಾಲೂಕಲ್ಲಿ ಈಗ ಅಲ್ಲಿ ಪ್ರೆಸೆಂಟ್ MLA ಅಲ್ಲ ಅವ್ರ. ಅಲ್ಲ ಇದಾರ ನಿಮ್ ಜೊತೆಗೆ ಅಂತ ನಾನ್ ನಮ್ ಜೊತೆಗೆ ಇರ್ತಾರೆ. ನಮ್ ಜೊತೆಗೆ ಅವ್ರು ಇದ್ದಿದ್ರೆ ಅವ್ರದೇ ಕೊಡ್ಲಿ ಬಿಡ್ರಿ ಭೂಮಿ. ಅವ್ರ ಹತ್ರ ವ್ಯವಸಾಯ ಮಾಡೋರು ಯಾರಿಲ್ಲ. ಅವ್ರ ಮಕ್ಳೆಲ್ಲ ಡಾಕ್ಟರ್ಗಳು ಇಂಜಿನಿಯರ್ಗಳು ಓದ್ಕೊಂಡವ್ರೆ, MLAಗಳು MLAಗಳ ಮಕ್ಕಳು. ಇವಾಗ ಅವರೇ ಕೊಡ್ಲಿ ಬಿಡ್ರಿ. ಶಿಡ್ಲಘಟ್ಟ ತಾಲೂಕಲ್ಲಿ ಅವ್ರದ್ದು ಸುಮಾರು ಎಕರೆಗಳಿದೆ, ಕೊಡ್ಲಿ ಬಿಡ್ರಿ. ನಮ್ದ್ಯಾಕೆ ಕೊಡ್ಬೇಕು? 1 ಎಕರೆ 2 ಎಕರೆ ಇರೋ ಭೂಮಿ? ಯಾಕಂದ್ರೆ ನಿಮ್ಗೆ ಹೇಳೋರ್ಗೆ ನೀವೇನ್ MLAನಾ? ನಾವ್ MLA ಆಗಿರಿ, MLA ಮಾಡಿರೋದು ನಾವು. ಅವನೆಲ್ಲ MLA ಹುಟ್ಟತಾರೆ, ಅವ್ರ ಅಮ್ಮನೊಟ್ಟೆಗೆ ಹುಟ್ಟತಾನೆ. MLA ಅವ್ನು ಬರಲ್ಲ, ಕಿರೀಟ ಇಕ್ಕಂಡೇನು ಬಂದಿಲ್ಲ. ನಾವು ಓಟ್ ಹಾಕಿ ಅವ್ನಿಗೆ ಕೊಡ್ಸಿರೋ ಪದವಿ ಇದು. ಎಲ್ಲ ಮಂತ್ರಿಗಳಿಗೂ ಎಲ್ಲಾರ್ಗೂ ನಾವು ಕೊಟ್ಟಿರೋ ಪದವಿ. ಅವ್ರಕ ಅಧಿಕಾರ ಕೇಳೋ ಅಧಿಕಾರ ನಮ್ಗಿದೆ. 5 ವರ್ಷಕ್ಕೊಂದ್ಸಾರಿ ಯಾವನ್ನ ಬೇಕಾದ್ರೂ ಎಲೆಕ್ಟ್ ಮಾಡೋ ಅಧಿಕಾರ ನಮ್ಗಿದೆ. ನಾವು ಅಧಿಕಾರ ಕಳ್ಕೊಂಡಿಲ್ಲ. ಸರಿ, ಈಗ BJP ಮಾಡ್ತು ಅಂತ ಕಾಂಗ್ರೆಸ್ ಕರ್ಕ ಬಂದ್ರಿ, ಬಂದ್ರಿ, ಅವ್ರೇನಾದ್ರು ನಿಂತ್ಕೊಂಡ್ರ ನಿಮ್ ಜೊತೆಗೆ? ಅವ್ರು ನಿಂತ್ಕೊಂಡಿಲ್ಲ ಅಂದ್ರೆ ಬೇರೆ ಇನ್ನೊಂದ್ ಪಾರ್ಟಿ ಬರ್ತದೆ. ಇನ್ನೊಂದ್ ಪಾರ್ಟಿ ಅವ್ರು ನಿಮ್ ಪಕ್ಕ ಮುಖಾನು ಮಾಡಿ. ಈಗ ದೇವೇಗೌಡರೆಲ್ಲ ಅವ್ರೆ, ಕುಮಾರಸ್ವಾಮಿ ಅವ್ರೆಲ್ಲ ಅವ್ರೆ, ನಿಖಿಲ್ ಕುಮಾರಸ್ವಾಮಿ ಅವ್ರು ಇಡೀ ರಾಜ್ಯಾದ್ಯಂತ ಓಡಾಡಿ ನಾನು ಸದಸ್ಯತ್ವ ಮಾಡ್ತೀನಿ ಅಂತ ಅವ್ರಲ್ಲ, ಯಾರವ್ರೆ ನಿಮ್ ಜೊತೆಗೆ? ನಮ್ ಜೊತೆಗ CPM ನವರು ಇನ್ನೊಬ್ರು ಅದೇ ಅವ್ರು ಇರ್ಬೇಕಷ್ಟೇ. ಯಾರು ಈ ರಾಜಕಾರಣಿಗಳು ಎಲ್ಲ ರಾಜ್ಯನಾಳೋ ರಾಜಕಾರಣಿಗಳು ಯಾರು ನಿಮ್ ಜೊತೆಗಿಲ್ಲ. ನಮ್ ಜೊತೆಗೆ ಅವ್ರು ಇಲ್ದಿದ್ರು ಸಂಘಟನೆಗಳವರೆಲ್ಲ ಸೇರಿ ರಾಜ್ಯನಾಳೋ ರಾಜಕಾರಣಿಗಳನ್ನ ಹೆಂಗ್ ಮನಿಗ್ ಕಳಿಸ್ಬೇಕು, ಅವ್ರ ಹೆಂಗೆ ನಮ್ಮಂಗೆ ಅವ್ರನ್ನು ಕಳ್ಸೋದು ನಮ್ ಕೈಗೆ ಆಗ್ತದೆ. ಈಗ 15ನೇ ತಾರೀಕು ಏನಾದ್ರು ಸಿದ್ದರಾಮಯ್ಯನವರು ನಿಮ್ಗೆ ಒಂದು ನಿಮ್ ಪರವಾಗಿ ಏನಾದ್ರು ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ, ನುಗ್ತೀವಿ. ಏನ್ ನುಗ್ತೀರಾ? ಮುನಿಯಪ್ಪನವ್ರ ಮನೆಗೆ ನುಗ್ಗಕ್ಕಾಗಿಲ್ಲ ನಿಮ್ಗೆ? ನುಗ್ಗಕ್ಕಾಗಿಲ್ಲ ಅಂದ್ರೆ ಪೊಲೀಸ್ನವ್ರು ಇಷ್ಟು ಇಟ್ಕೊಂಡು ನಮ್ನೇನಂದ್ರೆ ನಾವು ತಾಳ್ಮೆಯಿಂದ ಶಾಂತಿಯಿಂದ ನುಗ್ಬೇಕು. ಹಿಂಸಾತ್ಮಕವಾಗಿ ನಾವೇನ್ ಬೇಕೋ ಮಾಡ್ಬೇಕಂದ್ರೆ ನಮ್ಗೇನ್ ಲೆಕ್ಕದ್ದೇನಲ್ಲ. ಪೊಲೀಸು ನಮ್ನೇನು ಮಾಡಕ್ಕಾಗೋದಿಲ್ಲ. ಹಿಂಸಾತ್ಮಕವಾಗಿ ನಾವು ದೂರಿದ್ರೆ ಪೊಲೀಸ್ ಕೂಡ ನಮ್ನೇನು ಮಾಡ್ಲಾರ. ಆದ್ರೆ ನಾವು ಮಾನವೀಯತೆ ದೃಷ್ಟಿಯಿಂದ ಬೇರೆ ತೊಂದರೆ ಆಗ್ಬಾರ್ದು ಅಂತ, ಬೇರೆಯವರ್ಕ ತೊಂದರೆ ಆಗಬಾರ್ದು, ಇನ್ನೊಬ್ಬರ ಜೀವನಕ್ಕೆ ಹಾಳಾಗಬಾರ್ದು ಅನ್ನೋ ದೃಷ್ಟಿಯಾಗ ನಾವು ಯೋಚನೆ ಮಾಡ್ಕೊಂಡು ನಾವೇನು ತೊಂದರೆ ಕೊಡ್ದಿರ ಗಾಂಧಿ ಹೋರಾಟ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಈಗ ನಾವು ಎಲ್ಲಿವರೆಗೂ ಬಗ್ಬೇಕಾಗಿತ್ತು? ಮುನಿಯಪ್ಪನವ್ರ ಮನೆಗೆ ಎಷ್ಟು ದಿವಸ ಹೋಗ್ಬೇಕಾಯ್ತು? ಸಿದ್ದರಾಮಯ್ಯನವ್ರ ಹತ್ರ ಈಗ 4-5 ಸುತ್ತ ಮಾತುಕತೆಗಳು ಮಾಡಿದೀವಿ. ಅಷ್ಟು ಮಾಡಿದ್ರು ಅವ್ರು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ನುಗ್ತೀವಿ. ಎಲ್ಲಿಗೆ ನುಗ್ತೀರಿ? ಎಲ್ಲಿಗೆ ಬೇಕಾದ್ರೂ ನುಗ್ತೀವಿ. ಎಲ್ಲರೂ ಕುಡ್ಗೋಲು ಆಯುಧ ಇಟ್ಕೊಂಡು ನಿರಾಯುಧವಾಗಿ ಬರೋದಿಲ್ಲ. ಇನ್ನು ಮುಂದಕ್ಕೆ ಬಂದ್ರೆ ನಿರಾಯುಧವಾಗಿ ಬರೋದಿಲ್ಲ. ಪೊಲೀಸು ಇನ್ನೊಂದು ಬೆದರಿಸ್ತೀವಿ ಅಂತಂದ್ರೆ ನಾವು ನಿರಾಯುಧವಾಗಿ ರೈತರು ಬರೋದಿಲ್ಲ. ನಾವು ಆಯುಧ ಸಮೇತವಾಗಿ ಬರ್ತೀವಿ.
ಯಾಕೆ ಈ ಕರ್ನಾಟಕದಲ್ಲಿ ಈ ಭೂಮಿ ಮೇಲೆ ಹುಟ್ಟಿರೋ ಹಕ್ಕು ನಮ್ಗೆ ಇದೆಯಿಲ್ಲ, ಬದುಕೋ ಹಕ್ಕು ನಮ್ಗೆ ಇದೆಯಿಲ್ಲ. ಗಾಳಿ ಏನು ಸರ್ಕಾರದ್ದಲ್ಲ, ಈ ಭೂಮಿಗೆ ಬರೋ ಜಲ ಏನು ಸರ್ಕಾರದ್ದಲ್ಲ, ಸೂರ್ಯ ಏನು ಸರ್ಕಾರದ್ದಲ್ಲ. ಎಲ್ಲದಕ್ಕೂ ಬದುಕಕ್ಕೆ ಹಕ್ಕಿದೆ, ನಮ್ಗೇನು ಹಕ್ಕಿಲ್ಲ. ನಾವು ಕೊಟ್ಟಿರೋ ಸರ್ಕಾರ ನಾವು ಮಾಡಿರೋ ಹಕ್ಕನ್ನ ಅವ್ರು ತಗೊಂಡು ನಮ್ಮನ್ನ ಆಳ್ತಾ ಇರೋದು. ಅವ್ರಿಗೇನು ನಾವು ಭಯ ಬೀಳಬೇಕಾದ ಏನು ಕಾರಣನೇ ಇಲ್ಲ. ಎಂ ಬಿ ಪಾಟೀಲ್ರು ಮಾಡೇ ಮಾಡ್ತೀನಿ ಅಂತವ್ರಲ್ಲ ಎಂ ಬಿ ಪಾಟೀಲ್ ಅವನ ಕ್ಷೇತ್ರದಲ್ಲಿ ಮಾಡ್ಕೊಂಡ್ಲಿ, ಎಂ ಬಿ ಪಾಟೀಲ್ ಕ್ಷೇತ್ರದಲ್ಲಿ ಮಾಡ್ಕೊಂಡ್ಲಿ, ಬೀದರಲ್ಲಿ ಹೋಗಿ ಮಾಡ್ಲಿ. ಬೀದರ್ ಕಣ್ಣಿಂದ ರಾಯಚೂರು ಕಣ್ಣಿಂದ ವಲಸೆ ಬರ್ತಾರೆ ಬೆಂಗಳೂರಿಗೆ, ಸಿಮೆಂಟ್ ಕಲ್ಸಕ್ ಬರ್ತಾರೆ, ಗಾರೆ ಕೆಲಸ ಮಾಡಕ್ ಬರ್ತಾರೆ. ಅವ್ರ ಕ್ಷೇತ್ರದಲ್ಲಿ ಮಾಡ್ಲಿ. ನಮ್ ಕಣ್ಣವ್ರು ಯಾರು ಕರ್ನಾಟಕದವ್ರು ಯಾರು ಓದ್ತಾ ಇಲ್ಲ, ನಮ್ ದೇವನಹಳ್ಳಿ ತಾಲೂಕಿಂದ ನಾವ್ ಯಾರು ಓದ್ತಾ ಇಲ್ಲ ಹಂಗೆ ವಲಸೆ. ಅವ್ರ ಕ್ಷೇತ್ರಗಳಲ್ಲಿ ಮಾಡ್ಲಿ, ಅವ್ರವ್ರ ಕ್ಷೇತ್ರದಲ್ಲಿ ಮಾಡ್ಲಿ. ಬೆಂಗಳೂರಲ್ಲಿ ಇನ್ನ ಅವ್ರ ಏನಾದ್ರು ಅಂತ ಲೆಕ್ಕಾಚಾರ ಇದ್ರೆ ಮಳೆ ಹೋಯ್ದ್ರೆ ಎಲ್ರು ಶಾಪ್ ಆಗ್ತಾರೆ ನಿಮ್ಮಂತ ಹೆಣ್ಮಕ್ಳು. ನಮ್ಮನೆಕ್ ನೀರ್ ನುಗ್ತು, ನಮ್ಮನೆಕ್ ನೀರ್ ನುಗ್ತು ನಾನೇ ಹೋಗಿದ್ದೆ ಅಲ್ಲೆಲ್ಲ ತೋರಿಸ್ತಾ ಇದ್ರಿ. ಅದನ್ನ ಕ್ಲಿಯರ್ ಮಾಡ್ಲಿ, ಅಲ್ಲೆಲ್ಲ ಇರೋತ ಕ್ಲಿಯರ್ ಮಾಡ್ಲಿ. ಇಲ್ಲೇನ್ ಮಾಡ್ಬೇಕು ಅವ್ರು? ನಮ್ ಭೂಮಿಯಾಗ ಅವ್ರ ಕೆಲಸ ಹಂಗೆ ಅಲ್ಲೇ ಹಂಗೆ ಇಲ್ಲೂ ಅದ್ಗಡಿಸ್ಬೇಕು ಅಂತ. ಅಲ್ಲಿ ಎಲ್ಲ ಈಗ ವಾತಾವರಣ ಕೆಟ್ಟೋಗಿ ಮನೆಗಳೆಲ್ಲ ಕೆಟ್ಟು ಕೆರೆ ಹಿಡಿದೋಗಿದೆ. ಅವ್ರವ್ರ BBMP ನ ಅವ್ರವ್ರ ಕೊಟ್ರ ಇಲಾಖೆಗಳನ್ನ ಕರೆಕ್ಟ್ ಆಗಿ MLA ಮಿನಿಸ್ಟರ್ ಆಗಿರೋರು ಅವ್ರ ಇಲಾಖೆಗಳನ್ನ ನಿಭಾಯಿಸ್ಬೇಕು ಅಷ್ಟೇ. ಬಿಟ್ರೆ ನಮ್ಮ ಭೂಮಿನ ಕಿತ್ಕೊಳ್ಳೋ ಅಲ್ಲ ಮಾಡೋದು ಅವರು. ನಮ್ಮ ಭೂಮಿ ಹತ್ರ ಅವ್ರ ಕೆಲಸ ಏನದೆ? ಯಾವ ಮಹಾರಾಜರ ಕಾಲದಿಂದನೂ ರೈತರ ಭೂಮಿಗೆ ತಂಟೆಗೆ ಯಾರು ಬಂದಿಲ್ಲ. ಅವ್ರಿಗೆ ಬೇಕಾಗಿರೋದನ್ನು ಟ್ಯಾಕ್ಸು. ಸರ್ಕಾರ ನಡೆಸೋಕ್ಕೆ ಮಿಲಿಟರಿನ ಸಾಕಕ್ಕೆ ಟ್ಯಾಕ್ಸ್ ಬೇಕು. ಟ್ಯಾಕ್ಸ್ ಕೇಳಲಿ. ಬಿಟ್ರೆ ನಮ್ಮ ಭೂಮಿ ಕೇಳೋ ಅಧಿಕಾರ ಅವ್ರಿಗೆ ಯಾರು ಕೊಟ್ರು? ಅವ್ರಿಗೆ ಯಾಕೆ ಬಂತು ಈ ದುರ್ಬುದ್ಧಿಗಳು? ಅಭಿವೃದ್ಧಿ ಏನ್ ಅಭಿವೃದ್ಧಿ ಮಾಡವ್ರೆ? ಕೈಗಾರಿಕೆ ಅಭಿವೃದ್ಧಿ, ಉದ್ಯೋಗ ಅವಕಾಶ. ಯಾರಿಗೆ ಅಭಿವೃದ್ಧಿ ಮಾಡವ್ರೆ? ಈಗ ಇಲ್ಲಿ ಏರ್ಪೋರ್ಟ್ ಮಾಡಿದ್ರು ನಮ್ಮ ದೇವನಹಳ್ಳಿ ಚನ್ನರಾಯಪಟ್ಟಣ ಹೋಬಳಿಗ 10,000 ಎಕರೆ ಭೂಮಿ ತಗೊಂಡವ್ರೆ. ಎಷ್ಟು ಸಾವಿರ ಜನಕ್ಕೆ ನಮ್ಮ ಹೋಬಳಿಗೆ ಕೆಲಸ ಕೊಟ್ಟವ್ರೆ ಅವರು. ಎಲ್ಲ ಕಾಂಟ್ರಾಕ್ಟ್ ಗುತ್ತಿಗೆ ಮೇಲೆ ಕೊಡ್ತಾ ಇರೋದು. ಸರ್ಕಾರಿ ಎಂಪ್ಲಾಯಿ ಏನನ್ನು ಮಾಡ್ಯವ್ರ? ಈಗ ಬೆಂಗಳೂರಲ್ಲಿ ಕಿರ್ಲಾಸ್ಕರ್ ಫ್ಯಾಕ್ಟ್ರಿ ಇತ್ತು, ಮುಚ್ಚಿದ್ರು. ಇವೆಲ್ಲ ಮುಚ್ಚಿದ್ರು. ಭದ್ರಾವತಿ ಉಕ್ಕಿನ ಕಾರ್ಖಾನೆ ಮುಚ್ಚಿದ್ರು. ಈ KGF ಅಲ್ಲಿ ಬಂಗಾರ ಕಾರ್ಖಾನೆ ಮುಚ್ಚಿದ್ರು, ಬಂಗಾರ ಗಣಿ ಮುಚ್ಚಿದ್ರು. ಎಲ್ಲ ಮುಚ್ಕೊಂಡು ಹೋಗ್ತವೆ. ಸರ್ಕಾರಿ ಉದ್ಯಮಿಗಳೆಲ್ಲ ಮುಚ್ಕೊಂಡು ಹೋಗ್ತವೆ. ಇವ್ರು ಏನು ಅಭಿವೃದ್ಧಿ ಮಾಡ್ತವ್ರೆ? BMTC ಕೂಡ ಬಸ್ ಕೂಡ ಕಾಂಟ್ರಾಕ್ಟ್ ಗುತ್ತಿಗೆ ಮೇಲೆ ಕೊಟ್ಟವ್ರೆ. ಈಗ ಎಲೆಕ್ಟ್ರಿಕ್ ಇದು ಕೂಡ ಎಲ್ಲ ಗುತ್ತಿಗೆ ಮೇಲೆ ಕೊಡ್ತವ್ರೆ. ಯಾವ ಸರ್ಕಾರದ ಹಿಡಿತದಲ್ಲಿ ಏನು ಇಟ್ಕೊಂಡವ್ರೆ ಅವರು? ಏನು ಇಟ್ಕೊಂಡವ್ರೆ? ಮಂತ್ರಿಮಂಡಲದಲ್ಲಿ ಏನು ಇಟ್ಕೊಂಡವ್ರೆ? ಅವ್ರ ಶಕ್ತಿ ಏನದೆ? ಅವ್ರ ಕೊಟ್ಟಿರೋ ಹುದ್ದೆಗಳನ್ನ ಕುರ್ಚಿ ಹಿಡ್ಕೊಂಡು ಏನೋ ಬಾಯಿಗೆ ಬಂದಿದೆಲ್ಲ ಮಾತಾಡ್ಕೊಂಡು ಕುಂತ್ಕೊಂಡ್ರೆ ಹಳ್ಳಿಗ್ಲಕ್ಕೆ ಬಂದ್ರೆ ಜನ ಹೆಂಗ್ ಹಿಂದಿ ಬೀಳ್ತಾರೆ ಅನ್ನೋದು ಅವ್ರು ಯೋಚನೆ ಮಾಡ್ಬೇಕಾಗ್ತದೆ. ಈಗ ಭೂಮಿ ಸ್ವಾಧೀನ ಪಡಿಸ್ಕೊಳಕ್ ಬಂದರೆ ಏನು ಮಾಡ್ತೀರಿ? ಬಂದ್ರೆ ಬಿಡೋದಿಲ್ಲ. ನಮ್ಮೂರು ತಂಟಿಗೆ ನಾನು ಬಂದ್ರೆ ನಾವಂತೂ ಸುಮ್ಮನೆ ಬಿಡೋದಿಲ್ಲ. ವಿದ್ರೋಶ್ಪತ್ತಾಗ ಮಾಡ್ದಂಗೆ ಮಾಡ್ತೀವಿ ನಾವು. ಇಂಗ್ಲೀಷ್ನವ್ರ ಕಾಲದಾಗ ಇಂಗ್ಲೀಷ್ನವ್ರು ನೋಡ್ಸಕ್ ವಿದ್ರೋಶ್ಪತ್ತಾಗ 45 ಜನ ರೈತರು ಸತ್ತಾಗ ಒಬ್ಬ ಇನ್ಸ್ಪೆಕ್ಟರ್ ಸಿಗ್ಲಿ ತೋರಣ ಕಟ್ತಾರೆ ನೋಡ್ರಿ, ಅದೇ ಥರ ಮಾಡ್ತೀವಿ ನಾವು. ನಮ್ಮ ಸೌರಂಪಲ್ಲಿ ಚಂದ್ರು ಹೇಳ್ದಂಗೆ ನಮ್ಮ ಹೊಲದ ಎಂಟಿಗೆ ಕೋಪ ಬಂದೈತೆ, ನಮ್ಮೂರಾಗ ಹುಡುಗರು ಒಡೆದಾರ ಮಾಡ್ಯವ್ರ ಅಂತೇಳಿ ಹಿಡಿತೀವಿ ನಾವು ಕೆಲಸ. ಸುಮ್ಮನೆ ಅಂತೂ ಬಿಡೋದಿಲ್ಲ. ಸರ್ಕಾರ ಗಟ್ಟಿನ ನಾವು ಗಟ್ಟಿನ ನೋಡ್ತೀವಿ. ಕರ್ನಾಟಕ ಜನ ಇದೆ, ರಾಷ್ಟ್ರೀಯ ನಾಯಕರೆಲ್ಲ ಬಂದೋಗಿರೋದ್ರಿಂದ ಅವರ ನಾವ ಏನು ಅನ್ನೋದು ನಾಳೆ 15ನೇ ತಾರೀಕಿಂದ ಆಚೆ ಶುರು ಮಾಡ್ತೀವಿ. ಈಗ ಬೆಂಗಳೂರಿನ ಜನಕ್ಕೆ ಏನು ಹೇಳ್ತೀರಾ? ಏನು ಹೇಳ್ಬೇಕು ನಾವು ಬೆಂಗಳೂರು ಜನಕ್ಕೆ? ಅಲ್ಲ, ಅವರು 3 ವರ್ಷದಿಂದ ನೋಡ್ತಾ ಇದಾರಲ್ಲ ಹೋರಾಟನ. ನೋಡ್ಲಿ, ಬೆಂಗಳೂರು ಜನ ಪ್ರಜ್ಞಾವಂತರು, ಓದಿರೋರು, ವಿದ್ಯಾವಂತರುಗಳೆಲ್ಲ ಬೆಂಗಳೂರು ಸಿಟಿ ಒಳಗೆ ಅವರಲ್ಲ. ಸಿಟಿ ಒಳಗಿರೋರ್ಕ ಯಾರ ಮನೆಗೂ ಏನು ಹಸು ಕರಿಯಲ್ಲ. ಬೆಳಗ್ಗೆ ಎದ್ರೆ ಹಸುವಾಗ ಹಾಲು ಕರೆದು ನಾವೇ ಕಳಿಸ್ಬೇಕು. ಹಾಲು, ಹಣ್ಣು ಹಂಪಲು ತಿನ್ನಕ್ಕೆ ತರಕಾರಿ ಎಲ್ಲ ಪ್ರತಿಯೊಂದು ನಾವೇ ಕೊಟ್ಟು ಕಳಿಸ್ಬೇಕು. ಅವರು ಅನ್ನ ತಿನ್ನೋ ಜನ ಆದರೆ ಅವರು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಬೆಂಗಳೂರಿನ ಜನನೂ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಕರ್ನಾಟಕದಾಗ ಯಾರು ರೈತ ಕುಲ ಎಲ್ಲ ಒಂದಾಗ್ತದೆ. ಒಂದಲ್ಲ ಒಂದು ದಿವಸ ನಾವು ನಮ್ದೇನೇನು ಡ್ಯಾಮೇಜ್ ಆಯ್ತಂದ್ರೆ ಎಲ್ಲ ಇಡೀ ಜನ, ಕರ್ನಾಟಕದ ಜನ, ರಾಷ್ಟ್ರದ ಜನ, ಎಲ್ಲ ಜಿಲ್ಲೆಗಳಿಗೂ ಕೂಡ ಜನ ಬರ್ತಾರೆ. ನಾವು ವಿಧಾನಸೌಧ ಮುತ್ತಿಗೆ ಮಾಡ್ತೀವಿ. ಇಲ್ಲ ಸರ್ಕಾರ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಸರ್ಕಾರನ ಇಳಿಸೋದಕ್ಕೆ ಏನು ಪ್ರಯತ್ನ ಮಾಡ್ಬೇಕೋ ಮಾಡ್ತೀವಿ. ಸರ್ಕಾರದ ಕೈಯಲ್ಲಿ ಏನೂ ಇಲ್ಲ, ನಮ್ಮ ರೈತರ ಕೈಯಲ್ಲೇ 5 ವರ್ಷಕ್ಕೆ ಒಗ್ಗಟ್ಟಿದೆಯಾ ಸರ್ ನಿಮ್ಮಲ್ಲಿ? ಅಂಬೇಡ್ಕರ್ ಹೇಳ್ದಂಗೆ ಒನ್ ಮ್ಯಾನ್ ಒನ್ ವ್ಯಾಲಿ ಅಂತ ಹೇಳ್ತಾರಲ್ಲ, ಆ ಒನ್ ಮ್ಯಾನ್ ಒನ್ ವ್ಯಾಲಿನ ನಾವು ತೋರಿಸ್ತೀವಿ. ವ್ಯಾಲಿ ಏನದೆ ಅಂತ ತೋರಿಸ್ತೀವಿ. ಯಾವನ್ನ ಮನೆಗೆ ಕಳಿಸ್ಬೇಕು, ಯಾವನ್ನ ಅಧಿಕಾರಕ್ಕೆ ತರಬೇಕು ಅಂತ ನಮ್ಗೆ ಗೊತ್ತಿದೆ. ಮಾಡ್ತೀವಿ. ಇವತ್ತು ಸಂಘಟನೆ ಕಟ್ತೀವಿ ನಾವು. ಅವರು ಹೆಂಗೆ ಎಲೆಕ್ಷನ್ ಕ್ಯಾನ್ವಾಸ್ ಮಾಡ್ತಾರೋ ಅದೇ ಥರ ನಾವು ಹಳ್ಳಿ ತಿರುಗ್ತೀವಿ. ನೋಡೋಣ ಅವ್ರು ತಾಕತ್ತಿದ್ರೆ ನಾವು ಸಂಘಟನೆ ಕಟ್ತೀವಿ. ನಮ್ಮ ಭೂಮಿ ತಂಟಿಗೆ ಬಂದರೆ ನಾವು ಜಿಲ್ಲಾಡಳಿತ ಮಾಡ್ದಂಗೆ ಅವ್ರೇನು ಅಧಿಕಾರನ ಹೆಂಗೆ ಹಿಡಿದವ್ರೆ ಅದೇ ಥರ ನಾವು ಕರ್ನಾಟಕ ಎಲ್ಲ ಸುತ್ತೀವಿ ಹಳ್ಳಿನೂ. ಎಂಥ ಚಂಡಾಳ ಸರ್ಕಾರ ಇದೆ, ಎಂಥ ಚಂಡಾಳರ ಮಿನಿಸ್ಟ್ರುಗಳವ್ರೆ, ನಮ್ಗೇನು ತೊಂದರೆ ಕೊಡ್ತಾರಂತ ನಾವು ಪ್ರತಿ ಹಳ್ಳಿಗೂ ಮುಟ್ಟಿಸ್ತೀವಿ. ನಾವೇ ಸುದ್ದಿ ಮುಟ್ಟಿಸ್ತೀವಿ.
ಸುದ್ದಿ ಮಾಧ್ಯಮ ನಮ್ಮ ಮಾತು ಕೇಳಿಲ್ಲ ಅಂದ್ರು ನಾವೇ ಹೋಗಿ ಪ್ರಚಾರ ಮಾಡ್ತೀವಿ ಹಳ್ಳಿಗಳಾಗೆ. ನಾವಿದ್ದೀವಿ ಬಿಡಿ ಸರ್. ನಾವು ಮಾಡ್ತೀವಿ, ಜನ ಸಂಘಟನೆ ಕಟ್ಕೊಂಡು ಊರಿಗೆ 10 ಜನ ಸಂಘಟನೆ ಕಟ್ಕೊಂಡು ಊರೂರ್ಗೂ ಕರ್ಕೊಂಡು ಹೋಗ್ತೀವಿ. ನಾವೇ ಹೆಂಗಸರು ಮಕ್ಕಳು ಓಡಾಡ್ತೀವಿ. ಈ ಭ್ರಷ್ಟರನ್ನ ಯಾರು ಅಂತಂದು ಹಿಡಿತೀವಿ ನಾವು. ಸಿದ್ದರಾಮಯ್ಯನವರು ಮಾತಾಡಿದ್ರಿ ಸಿದ್ದರಾಮಯ್ಯನ ಮಾತು ಏನು ಮಾತಾಡ್ತೀರಿ? ನಮ್ಮ ಫ್ರೀಡಮ್ ಪಾರ್ಕಲ್ಲಿ ನಮ್ಮ ಎದುರುಗ ಬಂದು ಮಾತಾಡಿದ ಮಾತನ್ನ ಉಳಿಸ್ಕೊಂಡಿಲ್ಲ ಆತನು. ವಚನ ಭ್ರಷ್ಟ ಸಿದ್ದರಾಮಯ್ಯನ ಆತನೋ ಇಲ್ಲ 15ನೇ ತಾರೀಕು ಆತನ ಮಾತು ಉಳಿಸ್ಕೊಂತ ನೋಡ್ತೀವಿ. ಇಂದಿನಿಂದ ಅದು ಇದು ಅಂತ ಹೇಳ್ಬಿಟ್ಟು ಸಂಘಟನೆಗಳಾಗಿ ನಾನು ಬಂದವನು 16 ಬಜೆಟ್ ಮಾಡಿದ್ದೀನಿ ಅಂತ ಹೇಳ್ತಾನಲ್ಲ. 16 ಬಜೆಟ್ ಮಾಡೋನ್ಕ ರೈತರು 3 ವರ್ಷದಿಂದ ಹೋರಾಟ ಮಾಡಿ ಬೀದಕ್ಕೆ ಕುಂತವ್ರಂದ್ರೆ ಆತನಕ್ಕೆ ನಾಚಿಕೆ ಆಗಬೇಕು ಸಿದ್ದರಾಮಯ್ಯನ್ಕ. 16 ಬಜೆಟ್ ಮಾಡಿದ್ದೀನಿ, ಎಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದೀನಿ, ನುಡಿದಂತೆ ನಡೆದಿದ್ದೀನಿ ಅಂತ. ಈಗ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ನುಡ್ದವನೇ ನಡೆದ್ನಾ ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ನುಡ್ದಂಗೆ ಆತನ ನಡೀಬೇಕು. ಇಲ್ಲ ಅಂದರೆ ಸಭೆಗಳಾಗೆಲ್ಲ ನಾವೇ ಕೇಳ್ತೀವಿ ಏನು ನುಡ್ದಿದ್ದೆ ಏನು ನಡೆದಿದ್ಯಾ ಅಂತ. ಎಲ್ಲ ರಾಜಕೀಯ ಇರ್ಬೋದು. ನಾವು ಜನ ರಾಜಕೀಯ ಕಲಿಸಿದ್ದು ನಾವೇ ಯಾವತ್ತೂ ಒಂದು ದಿವಸ ತಿರುಗಿ ಬೀಳ್ತೀವಿ.